ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತುಂಬಾ ರುಚಿಯಾಗಿರುವಂತಹ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾವು ಓವರ್ನೈಟ್ ನೆನೆಸಿಟ್ಟು ಬೆಳಿಗ್ಗೆ ಹಾಕಬೇಕು ಅನ್ನೋ ರೀತಿ ಏನಿಲ್ಲ. ನಾವು ಆವಾಗಲೇ ರುಬ್ಬಿಟ್ಟು ಆವಾಗಲೇ ಹಾಕ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 3/4 ಕಪ್ ಆಗೋವಷ್ಟು ಹೆಸರು ಕಾಳನ್ನ ತಗೊಂಡಿದ್ದೀನಿ. ನಂತರ ಇದಕ್ಕೆ 1 ಗ್ಲಾಸ್ ಆಗೋವಷ್ಟು ಮನೇಲಿ ಬಳಸೋ ಅಂತಹ ರೇಷನ್ ಅಕ್ಕಿ, ಸೊಸೈಟಿ ಅಕ್ಕಿನ ತಗೊಂಡಿದ್ದೀನಿ. ಹಾಗೆ ಇದಕ್ಕೆ ಅರ್ಧ ಗ್ಲಾಸ್ ಅಂದರೆ 1/4 ಕಪ್ಪು ಸಾಕು. 1/4 ಕಪ್ ಆಗೋವಷ್ಟು ಕಡಲೆಬೇಳೆನೂ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಾವು ಮೆಂತ್ಯ ಕಾಳು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು 1 ಸ್ಪೂನ್ ಆಗೋವಷ್ಟು ಮೆಂತ್ಯ ಕಾಳನ್ನ ತಗೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದನ್ನು ಒಂದು 4-5 ಬಾರಿನಾದರೂ ನೀಟಾಗಿ ವಾಶ್ ಮಾಡ್ಕೋಬೇಕು. ಅಂದರೆ ಏನಾದರೂ ಕಸ ಕಡ್ಡಿಗಳು ಹಾಗೆ ಕಲ್ಲುಗಳು ಏನಾದರೂ ಇದ್ದರೆ ಒಂದು ಸಲ ಜಾಲಿಸ್ಕೊಂಡು ನೀಟಾಗಿ ಹಿಡ್ಕೊಳ್ಳಿ. ನೋಡಿ, ನಾನು ಇವಾಗ ನೀಟಾಗಿ ಒಂದು 4 ಸಲ ವಾಶ್ ಮಾಡ್ಕೊಂಡು ಹಿಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದು 6 ಗಂಟೆ ಕಾಲನಾದರೂ ನೆನೆಸ್ಬೇಕು. ಏಕೆಂದರೆ ಇಲ್ಲಾಂದರೆ ಓವರ್ನೈಟ್ ಆದರೂ ನೆನೆಸ್ಕೊಳ್ಳಿ. ನಾನಿವಾಗ 6 ಗಂಟೆ ಅಷ್ಟೇ ನೆನೆಸ್ಕೊತಿದ್ದೀನಿ. ಪರ್ಫೆಕ್ಟಾಗಿ ನೆನ್ಕೊಂಡಿರುತ್ತೆ. ಇವಾಗ ನಾನು ಸೈಡಿಗೆ ಇಟ್ಕೊಂಡು 6 ಗಂಟೆ ಆದಮೇಲೆ ಇದನ್ನು ರುಬ್ಕೊತೀನಿ. ಇವಾಗ 6 ಗಂಟೆ ಆಗಿದೆ. ನೋಡ್ತಿರ್ಬೋದು, ಹೆಸರು ಕಾಳು, ಕಡಲೆಬೇಳೆ ಹಾಗೆ ಅಕ್ಕಿ ತುಂಬಾ ನೀಟಾಗಿ ನೆನ್ಕೊಂಡಿದೆ. ಇದನ್ನು ನಾವು ಇವಾಗ ವಾಶ್ ಮಾಡ್ಕೊಳ್ಳೋಣ. ಮತ್ತೆ 1-2 ಸಲ ವಾಶ್ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ ರುಬ್ತೀವಲ್ಲ, ಆ ಮಿಕ್ಸಿ ಜಾರ್ನ ತಗೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ರುಬ್ಕೊಳ್ಳಿ. ಅಂದರೆ ಒಂದು ಸಲ ಎಷ್ಟು ಹಾಕ್ಕೋಬೇಕು ಅಂದರೆ ಒಂದು ಅರ್ಧ ಹಾಕ್ಕೊಳ್ಳಿ. ಚೆನ್ನಾಗಿ ಸಾಫ್ಟಾಗಿ ರುಬ್ಕೋಬೇಕು ಅಂದರೆ ಒಂದು ಅರ್ಧ ಹಾಕ್ಕೊಂಡ್ರೆ ನೀಟಾಗಿ ರುಬ್ಕೋಬೋದು. ಇವಾಗ ನಾನು ಅರ್ಧನ ಹಾಕ್ಕೊಂಡು ಇದಕ್ಕೆ ನಾನು ಒಂದು 4-5 ಚಿಕ್ಕ ಪೀಸಷ್ಟು ಶುಂಠಿನ ಹಾಕ್ಕೊತಿದ್ದೀನಿ. ನಂತರ ಇದಕ್ಕೆ 2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ರುಬ್ಬೋದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ನೀರು ಹಾಕ್ಕೋಬೇಕು. ಇವಾಗ ನಾನು ಸಾಫ್ಟಾಗಿ ಪೇಸ್ಟ್ ಮಾಡ್ಕೊತೀನಿ. ಅಂದರೆ ತುಂಬ ಸಾಫ್ಟಾಗಿರಬೇಕು. ಹಾಗಿದ್ದಾಗಲೇ ದೋಸೆ ಚೆನ್ನಾಗಿ ಬರುತ್ತೆ. ಈಗ ನಾನು ರುಬ್ಬಿಡ್ಕೊಂಡಿರೋ ಅಂತಹ ದೋಸೆ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊತಿದ್ದೀನಿ. ನಂತರ ಇದೇ ರೀತಿ ಸೇಮು ನಾವು ಹೇಳಿದ್ನಲ್ಲ ಅದೇ ರೀತಿ ಅರ್ಧನ ಹಾಕ್ಕೊಂಡು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಿಮಗೇನಾದರೂ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಅದಕ್ಕೆ ಕರೆಕ್ಟಾಗಿ ಮಾಡ್ಕೊಳ್ಳಿ. ನಾನಿವಾಗ ಎರಡನ್ನೂ ನೀಟಾಗಿ ರುಬ್ಕೊತಿದ್ದೀನಿ. ನೋಡಿ, ಇವಾಗ ಎರಡೂ ಕೂಡ ನೀಟಾಗಿ ರುಬ್ಕೊಂಡು ಇಡ್ಕೊತಾ ಇದ್ದೀನಿ. ಇದಕ್ಕೆ ನಾವಿವಾಗ ಅರ್ಧ ಸ್ಪೂನ್ ಆಗೋವಷ್ಟು ಪುಡಿ ಉಪ್ಪು ಹಾಗೆ ಒಂದು 1/4 ಟೀ ಸ್ಪೂನ್ ಆಗೋವಷ್ಟು ಬೇಕಿಂಗ್ ಪೌಡರ್, ನಾನು ಬೇಕಿಂಗ್ ಸೋಡಾ ಹಾಕ್ಕೊತಿಲ್ಲ, ಬೇಕಿಂಗ್ ಪೌಡರ್ ಹಾಕ್ಕೊತಿದ್ದೀನಿ. ನೀವು ಏನಾದರೂ ಬೇಕಿಂಗ್ ಪೌಡರ್ ಇಲ್ಲ ಅನ್ನೋರು ಬೇಕಿಂಗ್ ಸೋಡಾನು ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೈ ಬಿಡದೆ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಅಷ್ಟರಲ್ಲಿ ನಾವಿಲ್ಲಿ ಚಟ್ನಿಗೆ ಒಂದು 4 ಸ್ಪೂನ್ ಕಡಲೆ, ಹುರಿದಿರೋ ಅಂತಹ ಹಸಿರು ಮೆಣಸಿನ್ಕಾಯಿ 4, ಒಂದು 5 ಪೀಸಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು, ಒಂದು 1/4 ಭಾಗದಷ್ಟು ತೆಂಗಿನಕಾಯಿ ಹಸಿದು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಇಲ್ಲ ಇದನ್ನು ನೀಟಾಗಿ ಸಾಫ್ಟಾಗಿ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ನಾನು ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಬೇಕಾದರೆ ಒಗ್ಗರಣೆನೂ ಹಾಕ್ಕೊಂಡು ತಿನ್ಬೋದು. ಒಗ್ಗರಣೆ ಬೇಕು ಅಂದರೆ ಒಗ್ಗರಣೆ ಹಾಕ್ಕೊಳ್ಳಿ. ನಾನಿಲ್ಲಿ ಒಗ್ಗರಣೆ ಹಾಕ್ಕೊತಿಲ್ಲ. ಇದನ್ನು ಕೂಡ ಸೈಡಿಗೆ ಇಟ್ಕೊಂಡು ನೋಡಿ, ಇವಾಗ ಒಂದು 10 ನಿಮಿಷ ಸೈಡಿಗೆ ಇಟ್ಕೊಂಡಿದ್ನಲ್ಲ, ಇದನ್ನು ನೀಟಾಗಿ ಒಂದು 2-3 ನಿಮಿಷನಾದರೂ ಮಿಕ್ಸ್ ಮಾಡ್ತಾ ಇರಬೇಕು. ಚೆನ್ನಾಗಿ ನಾವು ಬೇಕಿಂಗ್ ಪೌಡರ್ ಹಾಕಿದ್ವಲ್ಲ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಕಾಯ್ದಿರೋ ಹಂಚಿನ ಮೇಲೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ದೋಸೆನ ಹಾಕ್ಕೊಳ್ಳಿ. ದೋಸೆ ಯಾವುದೇ ರೀತಿ ಅಂಟೋದಿಲ್ಲ, ಹಾಗೆ ತೆಗಿಯೋಕ್ಕೆ ಬರೋದೇ ಇಲ್ಲ ಅನ್ನೋದಿಲ್ಲ, ಅಷ್ಟು ಸಖತ್ತಾಗಿ ಬರುತ್ತೆ. ನಾವಿದನ್ನು ಪ್ರೋಟೀನ್ ದೋಸೆ ಅಂತನಾದರೂ ಹೇಳ್ಬೋದು. ಒಂದು 30 ಸೆಕೆಂಡು ಚೆನ್ನಾಗಿ ಮೇಲೆ ಬೆಂದ ಮೇಲೆ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು 2 ಸೈಡನ್ನ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ನಾನು ಈ ರೀತಿ ನೀಟಾಗಿ ಬೇಯಿಸ್ಕೊತಿದ್ದೀನಿ. ತೆಗಿಬೇಕಾದ್ರೆ ಯಾವುದೇ ರೀತಿ ಸ್ವಲ್ಪನೂ ಅಂಟ್ಕೊಂಡಿಲ್ಲ, ಅಷ್ಟು ಸಖತ್ತಾಗಿ ಬಂದಿದೆ. ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಹೆಲ್ತಿಗೂ ತುಂಬಾ ಒಳ್ಳೆಯದು. ನಾವು ಹೆಸರು ಕಾಳು ತಿನ್ನೋದ್ರಿಂದ ಆ ಬಾಡಿ ತುಂಬಾ ತಂಪಾಗಿರುತ್ತೆ. ಇವಾಗ ನಾನು 2 ದೋಸೆನೂ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ನೀವು ಇದೇ ರೀತಿ ಮಾಡಿಕೊಂಡು ತಿನ್ನಿ. ಥ್ಯಾಂಕ್ ಯು.